ಮಾಲಾಶ್ರೀ ನೌಕರಿ ಹಿಡಿಬೇಕು, ಅವಳನ್ನು ಓದಿಸಿ ಒಂದು ದೊಡ್ಡ ನೌಕರಿ ಹಿಡಿಸ್ತೀನಿ ಅನ್ನೋ ಮಾತನ್ನ ಇಲ್ಲಿ ಬಾಳು ಬೆಳಗುಂದಿಯವರು ಹೇಳಿದ್ದಾರೆ. ಅಷ್ಟಕ್ಕೂ ಯಾಕೆ ಈ ರೀತಿ ಮಾತನ್ನು ಹೇಳಿದ್ರು, ಏನಾಯಿತು? ಹಾಗೆ ಮಾಲಾಶ್ರೀ ಅವರು ಅಷ್ಟೊಂದು ಜಾಣಿಯಾಗಿದ್ದಾರಾ ಓದಿನಲ್ಲಿ? ವೀಕ್ಷಕರೇ, ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಹಲವಾರು ಬಾಳು ಬೆಳಗುಂದಿ ಹಾಗೆ ಮಾಲಾಶ್ರೀ ಅವರ ಬಗ್ಗೆ ಚರ್ಚೆಗಳನ್ನು ನಾವು ನೋಡಿದ್ದೇವೆ. ಇನ್ನು ವೇದಿಕೆ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಜವಾರಿ ಜೋಡಿ ಆದ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರು ಕಾಣಿಸಿಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ನೌಕರಿ ಹಿಡಿಬೇಕು ಅನ್ನೋದನ್ನು ಯಾಕೆ ಹೇಳಿದರು, ಸೊ ಇದ್ರ ಹಿಂದಿನ ಅಸಲಿ ಸತ್ಯವಾದರೂ ಏನು, ಅಷ್ಟಕ್ಕೂ ಮಾಲಾಶ್ರೀ ಅವರು ಕೇಳ್ಕೊಂಡಿದ್ದೇನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ಮಾಲಾಶ್ರೀ ಅವರ ಮನದಾಸೆ ಏನಪ್ಪ ಅಂತಂದರೆ, ಮಾಲಾಶ್ರೀ ಅವರು ಮೈಕ್ ಹಿಡಿದು ಭಾವುಕರಾಗಿ ಮಾತನಾಡ್ತಾ ಹೋಗ್ತಾರೆ. ನನಗೆ ದೊಡ್ಡ ಆಸೆ ಇದೆ, ನಾನು ಇನ್ನೂ ಕೂಡ ಓದಬೇಕು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಮತ್ತು ನೌಕರಿ ತಗೋಬೇಕು ಎಂಬ ಆಸೆ ನನಗಿದೆ. ನಾನು ಎಷ್ಟೋ ಸಾರಿ ಇವರಿಗೆ ಈ ವಿಚಾರವನ್ನು ಹೇಳ್ಕೊಂಡಿದ್ದೇನೆ, ಆದರೆ ಅವರು ನನ್ನ ಮಾತು ಕೇಳೇ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಮಾಲಾಶ್ರೀ ಅವರು ಹೇಳಿದ್ದಾರೆ. ಇನ್ನು ಜಡ್ಜ್ ಮಾಳವಿಕಾ ಅವರು ಹೇಳ್ತಾರೆ, ಅಮ್ಮ ಮಾಲಾಶ್ರೀ ನೀನು ಎಲ್ಲಿವರೆಗೆ ಓದಿದ್ದೆ ಅಮ್ಮ ಅನ್ನೋ ಮಾತನ್ನು ಜಡ್ಜ್ ಮಾಳವಿಕಾ ಅವರು ಕೇಳ್ತಾರೆ. ಅದಾದ ನಂತರ ಮಾಲಾಶ್ರೀ ಅವರು, ಇಲ್ಲಮ್ಮ ನಾನು ಸೆಕೆಂಡ್ PUC ಮುಗಿಸಿದ್ದೇನೆ ಮ್ಯಾಮ್ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಜಡ್ಜ್ ಮಾಳವಿಕಾ ಅವರು, ಹೌದಾ, ನೀನು ಸೆಕೆಂಡ್ PUCಯಲ್ಲಿ ಪಾಸ್ ಆಗಿದ್ದೆ ಅಥವಾ ಫೇಲ್ ಆಗಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಇಲ್ಲಿ ಮಾಲಾಶ್ರೀ ಅವರು ಹೆಮ್ಮೆಯಿಂದ ನಗುತ್ತಾ, ಇಲ್ಲ ಮ್ಯಾಮ್ ನಾನು ಪಾಸ್ ಮಾತ್ರ ಆಗಿಲ್ಲ, ಸೆಕೆಂಡ್ PUCಯಲ್ಲಿ ರ್ಯಾಂಕ್ ಬಂದಿದ್ದೇನೆ ಅನ್ನೋ ಮಾತನ್ನು ಇಲ್ಲಿ ಮಾಲಾಶ್ರೀ ಅವರು ಆ ವೇದಿಕೆಯಲ್ಲಿ ಹೇಳ್ಬಿಡ್ತಾರೆ. ಆಗ ಕುತೂಹಲಕಾರಿಯಾಗಿ ಜಡ್ಜ್ಗಳು ತೀರ್ಪುಗಾರರು ಅವಳಿಗೆ ಬೆಂಬಲವನ್ನು ನೀಡ್ತಾರೆ. ಇನ್ನು ಮಾಲಾಶ್ರೀ ಅವರು ಅವ್ರ ಬಗ್ಗೆ ತಿಳಿದುಕೊಂಡಂತಹ ಮಾಳವಿಕಾ ಅವರು ಹೇಳ್ತಾರೆ, ನೋಡ್ ಬಾಳು, ಅವಳು ಓದಿನಲ್ಲಿ ಇಷ್ಟೆಲ್ಲ ರ್ಯಾಂಕ್ ಪಡೆದಿದ್ದಾಳೆ, ದಯವಿಟ್ಟು ಅವಳನ್ನು ಮುಂದೆ ಓದಲಿಕ್ಕೆ ಬಿಡು, ಅವಳು ಏನು ಆಸೆ ಇದೆಯೋ ಅದನ್ನು ಮಾಡಲಿಕ್ಕೆ ಬಿಡು ಅನ್ನೋ ಮಾತನ್ನು ಇಲ್ಲಿ ಜಡ್ಜ್ ಮಾಳವಿಕಾ ಅವರು ಹೇಳ್ತಾರೆ. ಬಾಳು ಬೆಳಗುಂದಿ ಅವರು, ಸರಿ ಮೇಡಮ್, ಆದರೆ ಮನೆಯಲ್ಲಿ ಚಿಕ್ಕ ಮಗನಿದ್ದಾನೆ, ಅವನನ್ನು ಯಾರು ನೋಡ್ಕೊಳ್ಬೇಕು, ಅವನನ್ನು ನೋಡ್ಕೊಳ್ಬೇಕಲ್ವೇ ಅನ್ನೋ ಮಾತನ್ನು ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಮಾಲಾಶ್ರೀ ಅವರು ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ನಾನು ಕಾಲೇಜಿಗೆ ಹೋಗೋದಿಲ್ಲ, ಮನೆಯಲ್ಲಿ ಇದ್ದು ಓದ್ಕೊಳ್ತೇನೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಜಡ್ಜ್ ಮಾಳವಿಕಾ ಅವರು ಏನು ಮಾತನ್ನು ಹೇಳ್ತಾರೆ ಅಪ್ಪ ಅಂತಂದರೆ, ಹೌದು ಬಾಳು, ಅವಳು ಮನೆಯಲ್ಲೇ ಇದೆ, ಮಗುವನ್ನು ನೋಡ್ಕೊಳ್ತಾ ಓದ್ಕೊಳ್ಳಿ, ಎಕ್ಸಾಮ್ ಬರೀಲಿಕ್ಕೆ ಮಾತ್ರ ಹೋಗಲಿ ಅನ್ನೋ ಮಾತನ್ನು ಇಲ್ಲಿ ಜಡ್ಜ್ ಮಾಳವಿಕಾ ಅವರು ಹೇಳ್ತಾರೆ. ಇನ್ನು ಬಾಳು ಬೆಳಗುಂದಿ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಒಂದು ಕ್ಷಣ ಮೌನವಾಗಿಬಿಡ್ತಾರೆ. ಇದನ್ನೆಲ್ಲ ಕೇಳ್ಕೊಂಡ ಬಾಳು ಬೆಳಗುಂದಿಯವರು ಒಂದು ಕ್ಷಣ ಮೌನವಾಗಿಬಿಡ್ತಾರೆ. ಅದಾದ ನಂತರ ಏನಾಗುತ್ತೆ ಅಪ್ಪ ಅಂತಂದರೆ, ಬಾಳು ಬೆಳಗುಂದಿಯವರು ಹೇಳ್ತಾರೆ ನಗು ಮುಖದಿಂದ, ಸೊ ಮೇಡಮ್, ನಾನು ಕಲ್ತಿರೋದು ಕೇವಲ 3ನೇ ಕ್ಲಾಸ್, ನನಗೆ ಈ ಓದು ಆಗಲಿ ಪರೀಕ್ಷೆ ಆಗಲಿ ಇದ್ರ ಬಗ್ಗೆ ಎಲ್ಲ ಹೆಚ್ಚು ನನಗೇನು ಗೊತ್ತಿಲ್ಲ, ನಿನ್ನ ಇಷ್ಟವೇ ನನ್ನ ಇಷ್ಟ, ನೀನು ಓದಬೇಕಂದ್ರೆ ಖಂಡಿತವಾಗ್ಲೂ ನಾನು ಓದಿಸ್ತೇನೆ ನಿನ್ನನ್ನು ಅನ್ನೋ ಮಾತನ್ನು ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ನೋಡಿದ್ರಲ್ಲ ಸ್ನೇಹಿತರೆ, ಜವಾರಿ ಈ ಜೋಡಿಯ ಸುಮಧುರ ಕ್ಷಣವನ್ನು, ಮಾಲಾಶ್ರೀ ಅವರ ಓದಿನ ಆಸೆ ಹಾಗೂ ಬಾಳು ಬೆಳಗುಂದಿ ಅವರ ಬೆಂಬಲದ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಮಾಲಾಶ್ರೀ ಅವರು ಓದಲಿಕ್ಕೆ ಹೋಗಬೇಕಾ ಅಥವಾ ಇವರು ಓದಲಿಕ್ಕೆ ಹೋಗದೆ ಸೊ ಜೀವನವನ್ನೇ ನಡೆಸ್ಕೊಂಡು ಹೋಗ್ಬೇಕಾ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.